ಮೂಲಂಗಿ ಪಲ್ಯ ಮಾಡೋಣ. ಮೂಲಂಗಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ನೀರು ಹಾಕಿ ಎಲ್ಲ ನೀಟಾಗಿ ತೊಳ್ಕೊಳ್ಳಿ. ತರಕಾರಿ ನಾನು ಅದನ್ನೆಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ. ನಾನು ಯಾವಾಗಾದ್ರೂ ಅಷ್ಟೇ, ಈಗಂತಲ್ಲ, ಅದೆಲ್ಲ ಕ್ಲೀನಾಗಿ ನೀಟಾಗಿ ಮಾಡ್ಕೊಂಬಿಡ್ತೀನಿ. ನಾನು ಫಸ್ಟು ತರಕಾರಿಗಳ್ನೆಲ್ಲ ನೀಟಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ, ಹೆಚ್ಚೋದಕ್ಕಾಗಲಿ ಇದಕ್ಕೆ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಮೂಲಂಗಿ ತುರ್ಕೊಳೋಣ. ನಾವು ನೀಟಾಗಿ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ ಮೂಲಂಗಿ ಎಲ್ಲ ತುರಿದಿದ್ದಾಯಿತು. ಈಗ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ನೀಟಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ. ಒಂದು ಸ್ವಲ್ಪ 3 ಈರುಳ್ಳಿ ಹಾಕ್ತಾಯಿದ್ದೀನಿ, ಹೆಚ್ಕೊಳ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಹೆಚ್ಕೊಂಬಿಡಿ. ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹೆಚ್ಕೊಂಡೆಲ್ಲ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರಿ. ಆ ಮೂಲಂಗಿನ ನೀರು ಹಿಂಡ್ರಿ. ನೀಟಾಗಿ ಹಿಂಡಿದ ತಕ್ಷಣ ಅದರಲ್ಲಿ ನೀರು ಬರುತ್ತೆ. ಆ ನೀರನ್ನ ತೆಗೆದ್ಬಿಡಿ, ಅದು ನೀರು ಅವಶ್ಯಕತೆ ಇಲ್ಲ ನಮಗೆ. ಈಗ ಇಷ್ಟು ರೆಡಿ ಮಾಡಿಕೊಂಡೆ. ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಕೊತಿದ್ದೀನಿ. ಆಮೇಲೆ ಈರುಳ್ಳಿನೂ ಚೆಂದ ಬೇಯಿಸ್ಕೊಳ್ರಿ. ಅದರಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ತಿರುವಾಡಿ, ಅದನ್ನೆಲ್ಲ ಕ್ಲೀನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಮೂಲಂಗಿ ಹಿಂಡಿ ಇಟ್ಕೊಂಡಿರ್ತೀರಲ್ರ, ಈ ತುರಿದಿರೋ ಅಂಥ ಮೂಲಂಗಿನ ಅದರಲ್ಲೆಲ್ಲ ಮಿಕ್ಸ್ ಮಾಡಿರಿ. ಸ್ಟವ್ವು ಒಂದು ಸ್ವಲ್ಪ ಕಮ್ಮಿಲೇ ಇರಲಿ. ಚೆಂದ ತಿರುವಾಡಿ ಒಂದು 5ರಿಂದ 10 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಈಗ ನೋಡಿ ಅದು ರೆಡಿ ಆಯಿತು. ನೋಡಿ, ಬಿಸಿ ಬಿಸಿ ಮೂಲಂಗಿ ಪಲ್ಯ ರೆಡಿ ಆಯಿತು. ನೋಡಿ, ರೊಟ್ಟಿ ಜೊತೆ, ಚಪಾತಿ ಜೊತೆ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.